ಸಿಂಗಾಪುರದ ಹಡಗು ಭಾರತದ ಸಮುದ್ರ ಮಾರ್ಗದಲ್ಲಿ ಬೆಂಕಿಗೆ ಆಹುತಿ ಆಯಿತು. ಅದು ಕೇರಳದ ಬಳಿ. ಯಾಕೆ ಈ ಪ್ರಶ್ನೆ ಬಹಳ ಕಾಡ್ತಾ ಇದೆ. ಈ ಬೆಂಕಿ ಹತ್ಕೊಳ್ಳೋಕೆ ಕಾರಣ ಅದರಲ್ಲಿ ಇದ್ದಿದ್ದಾದರೂ ಏನು? ಅದರಲ್ಲಿ ಎಷ್ಟು ಜನ ಇದ್ರು? ಎಷ್ಟು ಜನರನ್ನು ರಕ್ಷಣೆ ಮಾಡಲಾಗಿದೆ? ಎಷ್ಟು ಜನರ ಪರಿಸ್ಥಿತಿ ಈಗ ಗಂಭೀರವಾಗಿದೆ? ಹೇಗಾಯಿತು ಈ ಘಟನೆ? ಅದರೆಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ಆಳ ಸಮುದ್ರದಲ್ಲಿ ಹಡಗಿನಲ್ಲಿ ಅಗ್ನಿ ಅವಘಡ. ರಕ್ಷಣೆಗೆ ಒಳಗಾದವರ ಪೈಕಿ ಇಬ್ಬರ ಸ್ಥಿತಿ ಗಂಭೀರ. ಹೀಗೆ ಸಮುದ್ರದ ಮಧ್ಯದಲ್ಲಿ ಹೊತ್ತಿ ಉರಿತಾ ಇರುವ ಕಂಟೈನರ್ ಶಿಪ್ ಸಿಂಗಾಪುರದ ಹಡಗು. 22 ಸಿಬ್ಬಂದಿ ಇದ್ದ ಈ ಹಡಗು ಜೂನ್ 7ನೇ ತಾರೀಕು ಶ್ರೀಲಂಕಾದ ಕೊಲಂಬೋದಿಂದ ಮಹಾರಾಷ್ಟ್ರದ ನವಾಶಿವಾಕ್ಕೆ ಹೊರಟಿತ್ತು. ಜೂನ್ 10ನೇ ತಾರೀಕು ಮುಂಜಾನೆ ತಲುಪಬೇಕಾಗಿದ್ದ ಈ ಹಡಗು ಜೂನ್ 8ರ ಮಧ್ಯಾಹ್ನದ ವೇಳೆಗೆ ಕೇರಳದ ಬೇಫೂರ್ ಕಡಲ ಕಿನಾರೆಯಿಂದ 78 ನಾಟಿಕಲ್ ಮೈಲಿ ದೂರದಲ್ಲಿ ಅಗ್ನಿ ಅವಘಡಕ್ಕೆ ಸಿಲುಕಿತ್ತು. ಹಡಗಿನ ಕಂಟೈನರ್ನಲ್ಲಿ ಗನ್ ಪೌಡರ್, ಪೇಂಟ್ ಸೇರಿದಂತೆ ವಿವಿಧ ಮಾದರಿಯ ಗೂಡ್ಸ್ ಅನ್ನು ಸಾಗಾಟ ಮಾಡಲಾಗಿತ್ತು. ಆದರೆ ಅಗ್ನಿ ಅವಘಡದಿಂದ ಇಡೀ ಹಡಗು ಹೊತ್ತಿ ಉರಿದಿದೆ. ತಕ್ಷಣ ಇಂಡಿಯನ್ ನೇವಿ ಶಿಪ್ INS ಸೂರತ್ನ ಯೋಧರಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಯಿತು. ಈಗಲೂ ನೇವಿ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಹಡಗಿನಲ್ಲಿ ಚೀನಾದ 8, ಮಯನ್ಮಾರ್ನ 5, ತೈವಾನ್ನ 6, ಇಂಡೋನೇಷ್ಯಾದ 3 ಸಿಬ್ಬಂದಿಗಳಿದ್ರು. ಇವರಲ್ಲಿ 18 ಸಿಬ್ಬಂದಿಯನ್ನು ರಕ್ಷಣೆ ಮಾಡಲಾಯಿತು. ಮಂಗಳೂರಿನಲ್ಲಿರುವ NMPA ಪೋರ್ಟ್ಗೆ ಶಿಪ್ ಮೂಲಕ ಜೂನ್ 9ರ ರಾತ್ರಿ 11:30ಕ್ಕೆ ಕರ್ಕೊಂಡು ಬರಲಾಯಿತು. 18 ಜನರ ಪೈಕಿ 12 ಮಂದಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದು 6 ಮಂದಿಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗ್ತಾ ಇದೆ. ನಮ್ಮ ಏಜೆ ಆಸ್ಪತ್ರೆಯಲ್ಲಿ 6 ಜನ ಪೇಷಂಟ್ಸ್ ಬಂದಿದ್ದಾರೆ. ಇಬ್ಬರಿಗೆ ತುಂಬಾ ಕ್ರಿಟಿಕಲ್ ಆಗಿ ಬರ್ನ್ಸ್ ಇದೆ. ಒಂದು 35 to 40% ಮುಖ ಮತ್ತೆ ಕೈ, ಕಾಲು ಎರಡು ಮತ್ತು ದೇಹ ಭಾಗ ಎಲ್ಲ. ಅವರಿಗೆ ರೆಸ್ಪಿರೇಟರಿ ಬರ್ನ್ಸ್ ಅಂತ ಹೇಳ್ತೀವಿ, ಅಂದರೆ ಶ್ವಾಸಕೋಶದ ಬರ್ನ್ಸ್ ಇರೋದ್ರಿಂದ ಸ್ವಲ್ಪ ಸಿವಿಯರಿಟಿ ಜಾಸ್ತಿ ಇದೆ. ಬಾಕಿ ಇನ್ನೊಬ್ಬರಿಗೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಇದೆ. ಮತ್ತು ಇನ್ನು 3 ಜನಕ್ಕೆ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬರ್ನ್ಸ್ ಎಲ್ಲ ಇರೋದ್ರಿಂದ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಈಗ ಇಬ್ಬರನ್ನ ಈಗ ಕ್ರಿಟಿಕಲ್ ಕಂಡೀಷನಲ್ಲಿ ICUಯಲ್ಲಿ ಮತ್ತು ಡ್ರೆಸ್ಸಿಂಗ್ಸ್ ಎಲ್ಲ ಮಾಡಿ ಮಾನಿಟರ್ ಮಾಡ್ತಾ ಇದ್ದೇವೆ. ಹಡಗಲ್ಲಿದ್ದ 4 ಸಿಬ್ಬಂದಿ ನಾಪತ್ತೆ. ಸಿಬ್ಬಂದಿಗಾಗಿ ಮುಂದುವರೆದ ಶೋಧ. ಶಿಪ್ನಲ್ಲಿದ್ದ 22 ಸಿಬ್ಬಂದಿ ಪೈಕಿ 4 ಸಿಬ್ಬಂದಿ ಇನ್ನೂ ಪತ್ತೆಯಾಗಿಲ್ಲ. ಈಗಲೂ ಹಡಗು ಹೊತ್ತಿ ಉರಿತಾ ಇದೆ. ಬೆಂಕಿ ನಂದಿಸೋ ಕಾರ್ಯ ನಡೀತಾ ಇದೆ. ಇದೇ ವೇಳೆ ನಾಪತ್ತೆಯಾಗಿರೋ 4 ಹುಡುಕಾಟವು ಮುಂದುವರೆದಿದೆ. ICGS ಸಮುದ್ರ ಪ್ರಹಾರಿ ಮತ್ತು ICGS ಸಚೇತ್ ಬೋಟ್ಗಳಿಂದ ಬೆಂಕಿ ನಂದಿಸುವ ಕೆಲಸ ಮಾಡಲಾಗ್ತಾ ಇದೆ. ಕೇರಳದ ಪೋರ್ಟ್ನಲ್ಲಿ ರಕ್ಷಣೆ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಅನುಮತಿ ಸಿಗದೇ ಇದ್ದಕ್ಕೆ ರಕ್ಷಣೆ ಮಾಡಿದವರನ್ನ ದೂರದ ಮಂಗಳೂರು ಪೋರ್ಟ್ಗೆ ರವಾನಿಸಲಾಗಿದೆ. ಜೂನ್ 7ನೇ ತಾರೀಕು ಶ್ರೀಲಂಕಾದಿಂದ ಹೊರಟಿದ್ದ ಹಡಗು ಜೂನ್ 10ರ ಬೆಳಗ್ಗೆ ಮಹಾರಾಷ್ಟ್ರದ ನವಾಶಿವಾ ತಲುಪಬೇಕಾಗಿತ್ತು. ಶಿಪ್ಪಿನಲ್ಲಿದ್ದಂಥ 22 ಮಂದಿಯ ಪೈಕಿ 4 ನಾಪತ್ತೆಯಾಗಿದ್ದಾರೆ. ಅವರನ್ನು ಹುಡುಕುವಂಥ ಪ್ರಯತ್ನ ಇನ್ನೂ ಸಾಗಿದೆ. ಅದರ ಜೊತೆಗೆ 18 ಮಂದಿಯನ್ನು ಇಂಡಿಯನ್ ನೇವಿ ಅವರು ಈಗಾಗಲೇ ರಕ್ಷಣೆ ಮಾಡಿ ಮಂಗಳೂರಿಗೆ ಕರೆತಂದಿದ್ದಾರೆ. 18 ಮಂದಿಯಲ್ಲಿ 12 ಮಂದಿ ಈಗಾಗಲೇ ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಅದರ ಜೊತೆಗೆ 6 ಮಂದಿಯನ್ನು ಗಾಯಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದರಲ್ಲಿ ಇಬ್ಬರಿಗೆ ಗಂಭೀರ ಸ್ಥಿತಿಯಾಗಿರುವಂಥದ್ದು. 60% ಅವರ ಸುಟ್ಟ ಗಾಯಗಳಾಗಿರುವಂಥ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗಿದೆ. ಇನ್ನುಳಿದವರಿಗೂ 4 ಮಂದಿಗೂ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾಪತ್ತೆ ಆಗಿರುವಂಥ 4 ಮಂದಿಯನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಇಂಡಿಯನ್ ನೇವಿ ಅವರು ಮುಂದುವರಿದ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಜೊತೆಗೆ ಬೆಂಕಿಯನ್ನು ನಂದಿಸುವಂಥ ಕಾರ್ಯವನ್ನು ರಕ್ಷಣಾ ತಂಡದವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸದ್ಯ ಇಂಡಿಯನ್ ನೇವಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಎಲ್ಲಾ ದೇಶಗಳ ರಾಯಭಾರಿಗಳು ಇಲ್ಲಿನ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ. ಇನ್ನು ಈ ಹಡಗಲ್ಲಿ ಅಗ್ನಿ ಅವಘಡ ಹೇಗಾಯಿತು ಅನ್ನೋದರ ಬಗ್ಗೆ ತನಿಖೆ ನಡೆದ ಮೇಲೆ ಕಾರಣ ಗೊತ್ತಾಗಲಿದೆ. ನಾಪತ್ತೆಯಾದ 4 ಹುಡುಕಾಟ ಹಾಗೂ ICUನಲ್ಲಿರುವ ಇಬ್ಬರ ಚಿಕಿತ್ಸೆ ಮುಂದುವರೆದಿದೆ. ಸುಕ್ಪಾಲ್, ಪಬ್ಲಿಕ್ TV, ಮಂಗಳೂರು.